ಹಾಯ್ ಫ್ರೆಂಡ್ಸ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಜೀವನದ ಕತೆ ನಿಮಗೆ ಗೊತ್ತಾ? ಇವರು ಎಷ್ಟು ಸಲ ವಿನ್ ಆಗಿದ್ದಾರೆ? ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಇವರ ಕುಟುಂಬದ ಬ್ಯಾಕ್ಗ್ರೌಂಡ್ ಏನು? ಮಾಡಿರೋ ಆಸ್ತಿ ಎಷ್ಟು ಓದಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಂತೋಷ್ ಲಾಡ್ ಆರಂಭಿಕ ಜೀವನ. ಸಂತೋಷ್ ಲಾಡ್ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ 1975 ಫೆಬ್ರವರಿ 27ರಂದು ಜನಿಸಿದ್ರು. ತಂದೆ ಶಿವಾಜಿ ಲಾಡ್, ತಾಯಿ ಶೈಲಜಾ ಲಾಡ್. ಇವರ ಕುಟುಂಬ 1950ರ ದಶಕದಿಂದಲೇ ಗಣಿಗಾರಿಕೆ ಮಾಡಿಕೊಂಡು ಬಂದಿದ್ರಿಂದ ಆರ್ಥಿಕವಾಗಿ ಏನು ತೊಂದರೆ ಇರಲಿಲ್ಲ. ಸಂತೋಷ್ ಲಾಡ್ ಬಾಲ್ಯ ಐಷಾರಾಮಿಯಾಗಿಯೇ ಕಳೀತು. ಹುಟ್ಟೂರಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದ ಸಂತೋಷ್ ಲಾಡ್ ಸಂಡೂರು ಎಜುಕೇಷನ್ ಸೊಸೈಟಿಯ ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಬಿಕಾಂ ಶಿಕ್ಷಣ ಪಡ್ಕೊಂಡ್ರು. ಇವರಿಗೆ ಚಿಕ್ಕಂದಿನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ತುಂಬಾನೇ ಆಸಕ್ತಿ ಇತ್ತು. ಸ್ಥಳೀಯ ಮಟ್ಟದಲ್ಲಿ ಮಾತ್ರವಲ್ಲದೆ ರಾಜ್ಯ ಮಟ್ಟದ ಪಂದ್ಯಾವಳಿಗಳಲ್ಲೂ ಭಾಗವಹಿಸ್ತಾ ಇದ್ರು. ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲೂ ಆಟವಾಡಿದ ಅನುಭವ ಇವರಿಗಿದೆ. ಆದರೆ 16ನೇ ವಯಸ್ಸಿನಲ್ಲಿರುವಾಗಲೇ ತಂದೆ ಶಿವಾಜಿ ಲಾಡ್ ಪ್ರಾಣ ಬಿಟ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಲಾಡ್. ಶಿಕ್ಷಣ ಮುಗಿದ ಬಳಿಕ ಗಣಿಗಾರಿಕೆಯಲ್ಲಿ ತೊಡಗಿಸಿಕೊಂಡ ಸಂತೋಷ್ ಲಾಡ್ ಉದ್ಯಮವನ್ನು ಮತ್ತಷ್ಟು ಬೆಳೆಸಿದ್ರು. ಬೇರೆ ಬೇರೆ ಕ್ಷೇತ್ರಗಳಿಗೆ ತಮ್ಮ ಉದ್ಯಮ ವಿಸ್ತರಿಸಿದ್ರು. ಇದರ ಜೊತೆಗೆ ರಾಜಕೀಯದಲ್ಲೂ ಗುರುತಿಸಿಕೊಳ್ಳತೊಡಗಿದ್ರು. ತಾಲೂಕು ಪಂಚಾಯಿತಿ ಎಲೆಕ್ಷನ್ನಲ್ಲಿ ಆರಂಭದಲ್ಲಿ ಹಿನ್ನಡೆ ಆಯಿತು. ಆದರೆ 1998ರಲ್ಲಿ ಸಂಡೂರು ಪಟ್ಟಣ ಪಂಚಾಯಿತಿಯ ಕೌನ್ಸಿಲರ್ ಆದ್ರು. 2003ರ ವೇಳೆಗೆಲ್ಲ JDS ಸೇರಿದ್ದ ಸಂತೋಷ್ ಲಾಡ್ 29ನೇ ವಯಸ್ಸಿಗೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಸಂಡೂರಿನಲ್ಲಿ ಪ್ರಬಲ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಗೆಲುವು ದಾಖಲಿಸಿದ್ರು. ಈ ಮೂಲಕ ಸಂಡೂರು ಕಂಡ ಅತ್ಯಂತ ಕಿರಿಯ ಶಾಸಕ ಎನಿಸಿಕೊಂಡ್ರು. ಆ ಸಲ JDS ಕಾಂಗ್ರೆಸ್ ಮೈತ್ರಿಯೊಂದಿಗೆ ಸರ್ಕಾರ ಕೂಡ ರಚಿಸಿದ್ವು. 2008ರಲ್ಲಿ ಕಾಂಗ್ರೆಸ್ನಿಂದ ಲಾಡ್ ಕಣಕ್ಕೆ. JDSನಿಂದ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದ ಸಂತೋಷ್ ಲಾಡ್ 2007ರಲ್ಲಿ ಕಾಂಗ್ರೆಸ್ ಸೇರಿದ್ರು. 2008ರ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. 2013ರಲ್ಲೂ ಅದೇ ಕಲಘಟಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಕಂಡ್ರು. ಈ ಮೂಲಕ ವಿಧಾನಸಭೆ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಇವರದ್ದಾಯಿತು. ಆ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದು ಸಿದ್ದರಾಮಯ್ಯ ಸಿಎಂ ಆದ್ರು. ಅವರ ಸರ್ಕಾರದಲ್ಲಿ ಸಂತೋಷ್ ಲಾಡ್ರನ್ನ ಮಾಹಿತಿ ಮತ್ತು ಮೂಲಭೂತ ಸೌಕರ್ಯ ಸಚಿವರನ್ನಾಗಿ ನೇಮಿಸಲಾಯಿತು. ಬಳ್ಳಾರಿ ಉಸ್ತುವಾರಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆದರೆ 2018ರಲ್ಲಿ ಬಿಜೆಪಿಯ ಸಿಎಂ ನಿಂಬಣ್ಣನವರ ವಿರುದ್ಧ ಸಂತೋಷ್ ಲಾಡ್ ಮೊದಲ ಸೋಲು ಅನುಭವಿಸಿದ್ರು. ಈ ಸಲ ಅಂದ್ರೆ 2023ರಲ್ಲೂ ಮತ್ತೆ ಅದೇ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆದ್ದು ಬಂದಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಜಾಗ ಪಡ್ಕೊಂಡು ಕಾರ್ಮಿಕ ಸಚಿವರಾಗಿದ್ದಾರೆ. ಜೊತೆಗೆ ಧಾರವಾಡ ಉಸ್ತುವಾರಿ ಸಚಿವರನ್ನಾಗಿ ಕೂಡ ನೇಮಿಸಲಾಗಿದೆ. ಪಕ್ಷದಲ್ಲೂ ಒಲಿದಿವೆ ವಿವಿಧ ಹುದ್ದೆಗಳು. 2007ರಲ್ಲಿ ಕಾಂಗ್ರೆಸ್ ಸೇರಿದ ಇವರನ್ನು 3 ವರ್ಷಗಳಲ್ಲಿ ಅಂದ್ರೆ 2010ರಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. 2011ರಲ್ಲಿ ಕೆಪಿಸಿಸಿ ಇವರನ್ನು ರಾಯಚೂರು ಜಿಲ್ಲಾ ಉಸ್ತುವಾರಿಯನ್ನಾಗಿ ಕೂಡ ನೇಮಕ ಮಾಡಿತು. 2022ರಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರಾಗಿಯೂ ನೇಮಿಸಲಾಯಿತು. 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಪ್ರಚಾರ ಸಮಿತಿಯ ಸಹ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಆಸ್ತಿ ಮತ್ತು ಉದ್ಯಮ ಸಾಮ್ರಾಜ್ಯ. ನಾವು ಆಗಲೇ ಹೇಳಿದ ಹಾಗೆ ಸಂತೋಷ್ ಲಾಡ್ ಕುಟುಂಬ ಕಳೆದ 7 ದಶಕಗಳಿಂದ ಗಣಿಗಾರಿಕೆ ಮಾಡಿಕೊಂಡು ಬಂದಿದೆ. ಅದರಲ್ಲೂ ಸಂತೋಷ್ ಲಾಡ್ ಜವಾಬ್ದಾರಿ ವಹಿಸಿಕೊಂಡ ಬಳಿಕ ತಮ್ಮ ಕುಟುಂಬದ ಉದ್ಯಮವನ್ನ ವಿಸ್ತರಿಸಿದ್ರು. ರಿಯಲ್ ಎಸ್ಟೇಟ್, ತಂತ್ರಜ್ಞಾನ, ಮನೋರಂಜನೆ, ಏರ್ ಕಾರ್ಗೋ, ಐಟಿ ಮತ್ತು ಕೃಷಿ ಕ್ಷೇತ್ರಕ್ಕೂ ವಿಸ್ತರಿಸಿದ್ರು. ಇದರಿಂದ ಇವರ ಉದ್ಯಮ ಸಾಮ್ರಾಜ್ಯ ಎಸ್ ಲಾಡ್ ಗ್ರೂಪ್ ಹೆಸರಲ್ಲಿ ದೊಡ್ಡದಾಗಿ ಬೆಳೀತು. ಸಿನಿಮಾ ಕ್ಷೇತ್ರದಲ್ಲೂ ಕೈ ಹಾಕಿದ ಸಂತೋಷ್ ಹಲವು ಸಿನಿಮಾಗಳಿಗೆ ದುಡ್ಡು ಹಾಕಿ ಲಾಸ್ ಮಾಡಿಕೊಂಡ್ರು. ಅಂದಹಾಗೆ ಕಳೆದ ಚುನಾವಣೆಯಲ್ಲಿ ತಮ್ಮ ಬಳಿ 138 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 26 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ ಸಂತೋಷ್ ಲಾಡ್ ಬಳಿ 4 ಕೆಜಿ 183 ಗ್ರಾಂ ಚಿನ್ನ, ಪತ್ನಿ ಬಳಿ 1 ಕೆಜಿ 510 ಗ್ರಾಂ ತೂಕದ ಚಿನ್ನ ಇದೆ. ಸಂತೋಷ್ ಲಾಡ್ ಅರೆಸ್ಟ್ ಆಗಿದ್ಯಾಕೆ? 2010ರಲ್ಲಿ ಸಂತೋಷ್ ಲಾಡ್ ವಿರುದ್ಧ ದೆಹಲಿ ಮೂಲದ ರಿಯಲ್ ಎಸ್ಟೇಟ್ ಕಂಪನಿ ವಂಚನೆಯ ಕೇಸ್ ದಾಖಲಿಸಿತು.
ಪ್ರಕರಣ ಸಂಬಂಧ ಸಂತೋಷ್ ಲಾಡ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಲಾಡ್ ವಿರುದ್ಧ 2013ರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬಂದಿತ್ತು. ಆಗ ಸಂತೋಷ್ ಲಾಡ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೂಡ ನೀಡಿದ್ರು. ಆದ್ರೆ ನಂತರ ಈ ಕೇಸ್ನಲ್ಲಿ ಲಾಡ್ ಆರೋಪ ಮುಕ್ತಗೊಂಡಿದ್ರು. ನಂತರ 2017ರಲ್ಲಿ ಚೆಕ್ ಬೌನ್ಸ್ ಕೇಸ್ನಲ್ಲಿ ಸಂತೋಷ್ ಲಾಡ್ಗೆ ಕೋರ್ಟ್ 5 ತಿಂಗಳು ಜೈಲು ಶಿಕ್ಷೆ ಮತ್ತು 7 ಕೋಟಿಗೂ ದೊಡ್ಡ ಮೌಲ್ಯದ ದಂಡ ವಿಧಿಸಿತ್ತು. ಆದ್ರೆ ನಂತರದಲ್ಲಿ ಸಂತೋಷ್ ಲಾಡ್ ಜಾಮೀನು ಪಡ್ಕೊಂಡಿದ್ರು. ಪತ್ನಿ ಮತ್ತು ಮಕ್ಕಳು ಯಾರು? ಸಂತೋಷ್ ಲಾಡ್ ಕೀರ್ತಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಕರಣ್ ಲಾಡ್ ಅನ್ನೋ ಮಗ ಕೂಡ ಇದ್ದಾರೆ. ಇವರ ಅಣ್ಣ ಅನಿಲ್ ಲಾಡ್ ಕೂಡ ಕಾಂಗ್ರೆಸ್ನಿಂದ ಗೆದ್ದು ಶಾಸಕರಾಗಿದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಸೇರಿದ್ದ ಇವರು ಬಳ್ಳಾರಿ ನಗರದಿಂದ ಸ್ಪರ್ಧಿಸಿ ಹೀನಾಯ ಸೋಲು ಕಂಡಿದ್ರು. ಇನ್ನು ಸಂತೋಷ್ ಲಾಡ್ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ. ಜನರ ಕೈಗೆಟಕುವ ನಾಯಕ ಎನಿಸಿಕೊಂಡಿದ್ದಾರೆ. ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅಂತ ಜನ ಮಾತನಾಡ್ತಾರೆ. ಈ ಸಲ ಸಿದ್ದರಾಮಯ್ಯ ಸರ್ಕಾರದ ಸಚಿವರಿಗೆ ಹೊಸ ಕಾರುಗಳನ್ನ ನೀಡಲಾಯಿತು. ಆದ್ರೆ ಸಂತೋಷ್ ಲಾಡ್ ತನಗೆ ಹೊಸ ಕಾರು ಬೇಡ ಅಂತ ಹೇಳಿ ಮೆಚ್ಚುಗೆಗೆ ಪಾತ್ರರಾದ್ರು. ಫ್ರೆಂಡ್ಸ್, ಇದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಜೀವನದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.